Emotional damage. ಹಾಯ್, ನಮಸ್ಕಾರ. Dinner please. Dinner please. Dinner please. Dinner please. ಏನಾಗ್ತಿದೆ, ಕೆಲವೊಂದು ಸಲ ಅಷ್ಟೇ ತುಂಬ ಕ್ಲೀನಾಗಿ ನಾನು ವೀಡಿಯೋಗಳನ್ನ ಮಾಡೋಕ್ಕಾಗ್ತಿದೆ. ಈಗ 2-3 ಡೇಸ್ ಮುಂಚೆ ಇದ್ದಂಥ ಒಂದು ಕಾನ್ಫಿಡೆನ್ಸ್ ಈಗ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಿದೆ. ನನ್ನಲ್ಲಿ ಹೇಳೋದಕ್ಕೆ ವಿಷಯಗಳು ಕಮ್ಮಿ ಆಗಿದೆಯಾ ಅಂದರೆ ಖಂಡಿತ ಇಲ್ಲ, ವಿಷಯಗಳಿದೆ. ಸುಮಾರು ವಿಚಾರಗಳನ್ನು ನಾನು ನನ್ನ ಪರ್ಸ್ಪೆಕ್ಟಿವ್ನ ನಿಮ್ಗಳ ಹತ್ರ ಹೇಳ್ಕೊಬೇಕಾಗಿರೋದಿದೆ. ಆದರೆ ಮಾತಾಡೋಕ್ಕೆ ಅಂತ ಬಂದಾಗ ಕೆಲವೊಂದು ಸಲ ಆ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ. ಒಂಚೂರು ಸ್ಟಾರ್ಟಿಂಗ್ ಟ್ರಬಲ್ ಅಂತಲೂ ಹೇಳ್ಬೋದು. ಯಾಕಂದರೆ ಈಗ ಒಂದು 2 ಮಿನಿಟ್ಸ್ ನಾನು ಮಾತಾಡಾದ್ಮೇಲೆ ನನಗೆ ಮತ್ತೆ ಒಂಚೂರು ಕಾನ್ಫಿಡೆನ್ಸ್ ಬರ್ತಿದೆ. ಇದು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಹೀಗೆ ಆಗುತ್ತೆ ಅಂತ ಅಂದ್ಕೊತೀನಿ. ಹೋಗ್ತಾ ಇದನ್ನು ನಾನು ಸರಿ ಮಾಡ್ಕೊತೀನಿ. ಇವತ್ತು ನಾನು ಇದೊಂದೆರಡು ಶೀಟ್ಗಳನ್ನ ಹಾಕಿದ್ದೀನಿ. ಯಾಕಂದರೆ ಅಮೆಝಾನಲ್ಲಿ ನಾನು ಒಂದೆರಡು ಪೋಸ್ಟರ್ಗಳನ್ನು ನೋಡಿ ಇಟ್ಟಿದ್ದೀನಿ. ಅದನ್ನು ಆರ್ಡರ್ ಮಾಡಬೇಕು. ಆರ್ಡರ್ ಮಾಡೋಕ್ಕಿಂತ ಮುಂಚೆ ಈ ಥರ ಹಾಕಿ ಚೆಕ್ ಮಾಡ್ತಿದ್ದೀನಿ, ಚೆನ್ನಾಗಿ ಬರುತ್ತಾ ಬ್ಯಾಕ್ಗ್ರೌಂಡು, ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಂತ. ಮುಂಚೆ ಥರ ಇಲ್ಲ ಇವಾಗ ಸಮಯ. ಮುಂಚೆ ಆದರೆ ಮೊದಲು ಇನ್ವೆಸ್ಟ್ ಮಾಡಿ ತೊಗೊಂಡು ಅದನ್ನು ಹಾಕಿ ಚೆನ್ನಾಗಿದೆ ಇಲ್ವ ಅಂತ ನೋಡಿ ಅದನ್ನು ಚೆನ್ನಾಗಿಲ್ಲ ಅಂದರೆ ಯೂಸ್ ಮಾಡ್ದೇ ಸೈಡ್ಗೆ ಇರ್ತಿದ್ದೆ. ಈಗ ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ ಇದು ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮುಂಚೆನೇ ಮಾಡಬೇಕಾಗಿದೆ. ಸೊ ಚೆನ್ನಾಗಿದೆ. ಇದು 2 ಪೋಸ್ಟರ್ ಇದೆ, ಮಧ್ಯದಲ್ಲೂ ಒಂದು ಪೋಸ್ಟರ್ ಬರುತ್ತೆ, ಮತ್ತು ಒಂದೆರಡು ಲೈಟ್ಗಳನ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇದು ಇವಾಗ ರೂಮ್ ಲೈಟನ್ನು ಹಾಕ್ಕೊಂಡು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇದೊಂದು ಮೈಕ್ ಇದೆ. ಸೊ ಮೈಕಲ್ಲಿ ಪರವಾಗಿಲ್ಲ, ಹೊರಗಡೆ ನಾಯ್ಸ್ ಅಷ್ಟು ಬರೋಲ್ಲ, ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ. ಏನಾದರೂ ಜೋರಾಗಿ ನಾಯ್ಸ್ಗಳು ಬಂದರೆ ಹೊರಗಡೆ ಇದು ಆ ನಾಯ್ಸ್ಗಳನ್ನ ಅವಾಯ್ಡ್ ಮಾಡಲ್ಲ. ಆ ನಾಯ್ಸ್ಗಳು ಬರುತ್ತೆ ಮೈಕಲ್ಲಿ. 34 ಜನ ಈಗ ಪ್ರೆಸೆಂಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಯಾವಾಗಲೂ ಒಂದು ಸಲ ಡ್ರಾಪ್ ಆಗಬೇಕು, ಸುಮ್ಮನಾಗಬೇಕು ಅಂದಾಗ ನನಗೆ ಈ 34 ಜನ ಏನು ಈಗ ನನ್ನ ಸಬ್ಸ್ಕ್ರೈಬ್ ಮಾಡಿದರೆ ಅವರು ನೆನಪಾಗ್ತಾರೆ. ಯಾಕಂದರೆ ನಾನು ಅಮ್ಮಮ್ಮ ಅಂದರೆ ಫೋರ್ಸ್ ಮಾಡಿದ್ರೆ ನಮ್ಮ ಮನೆ ಇರೋ 4 ಮೊಬೈಲಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಬೋದಷ್ಟೇ. ಅದು ಬಿಟ್ಟು ಹೊರಗಡೆ ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅದು ಬಿಟ್ಟು ಒಂದು 2-3 ಜನ ಫ್ರೆಂಡ್ಸಿಗೆ ನಾನು ನೀನು ಸಬ್ಸ್ಕ್ರೈಬ್ ಮಾಡಲೇಬೇಕು ಮಾಡು ಅನ್ನೋ ಥರ ಫೋರ್ಸ್ ಮಾಡಿ, ಅಮ್ಮಮ್ಮ ಅಂದರೆ ಒಂದು 10 ಸಬ್ಸ್ಕ್ರೈಬರ್ಸು ನಾನು ಫೋರ್ಸ್ ಮಾಡಿ ಮಾಡಿಸ್ಬೋದು. ಅದ್ರ ಮೇಲೆ ನನ್ನ ಕೆಪಾಸಿಟಿ ಇಲ್ಲ. ಬಟ್ ಅದ್ರ ಮೇಲೆ ಇವಾಗ 34 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಆ 10 ಮೆಂಬರ್ಸ್ ಮೇಲೆ ಒಂದು 20-24 ಮೆಂಬರ್ಸ್ ಏನಿದ್ದಾರೆ ಅವರು ನನ್ನಲ್ಲಿ ಏನೋ ಒಂದು ಬಿಲೀವ್ ಇಟ್ಟಿದ್ದಾರೆ ಅಂತ ನನಗೆ ಫೀಲ್ ಆಗುತ್ತೆ. ಮತ್ತು ಅವರ ನಂಬಿಕೆಗೆ ನಾನೆಲ್ಲೋ ಒಂದು ಕಡೆ ಈ ವಿಡಿಯೋಗಳನ್ನ ಮಾಡೋದು ಸ್ಟಾಪ್ ಮಾಡಿದ್ರೆ ಅಥವಾ ಡಿಸ್ಕಂಟಿನ್ಯೂ ಮಾಡಿದ್ರೆ ಅಥವಾ ಡಿಲೇ ಮಾಡಿದ್ರೆ ಅವರಿಗೆ ನಾನೇನು ನನ್ನ ಕಡೆಯಿಂದ ಜಸ್ಟಿಫೈ ಮಾಡ್ದಂಗೆ ಇರೋಲ್ಲ. ಸೊ ಯಾರು ನನ್ನ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ, ನಾನು ವಿಚಾರನ ಇದನ್ನೇ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ನನ್ನ ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ ಅಂತ ಹೇಳಾದ್ಮೇಲೆ ನನಗೆ 9-10 ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ಖಂಡಿತ ಅವರಿಗೆಲ್ಲ ನಾನು ನನ್ನ ಒಂದು ಐಡಿಯಾ ಏನಿದೆ, ಪ್ಲ್ಯಾನಿಂಗ್ ಏನಿದೆ ಅದನ್ನು ವರ್ಕ್ ಮಾಡಿ ಈ ಥರ ವೀಡಿಯೋಸ್ಗಳನ್ನ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನನಗೆ ಅನಿಸುತ್ತೆ. ಇನ್ನು ಇದು ಬ್ಯಾಕ್ಗ್ರೌಂಡ್, ಇಲ್ಲೊಂದು 3 ಪೋಸ್ಟರ್, ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಪೋಸ್ಟರ್ ಹಾಕ್ತೀನಿ ಮತ್ತು ನಾನು ಹೀಗೆ ಕೂತು ಮಾತಾಡ್ತೀನಿ. ಸೊ ಶಾರ್ಟ್ ವೀಡಿಯೋಸ್ಗಳ ಏನೇ ಇದ್ರೂ ನಾನು ಈ ಒಂದು ಬ್ಯಾಕ್ ಡ್ರಾಪ್ನ ಯೂಸ್ ಮಾಡ್ಬೇಕಂತಿದ್ದೀನಿ. ಮತ್ತು ಒಂದು ಬ್ಲ್ಯಾಕ್ ಕ್ಲಾತ್ನ ಆರ್ಡರ್ ಮಾಡಿಸಿದ್ದೀನಿ ನಮ್ಮ ಅಕ್ಕನ ಕೈಲಿ. ಅವರು ಆ ಬ್ಲ್ಯಾಕ್ ಕ್ಲಾತ್ ಬಂದಾಗ ಇದರ ಕ್ಯಾಮ್ರಾ ಅಪೋಸಿಟ್ ಸೈಡ್ ಏನಿದೆ ಆ ಜಾಗಕ್ಕೆ ನಾನು ಆ ಬ್ಲ್ಯಾಕ್ ಕ್ಲಾತ್ನ ಬಿಟ್ಟು ಅದರಿಂದ ವೀಡಿಯೋಸ್ಗಳನ್ನು ಶೂಟ್ ಮಾಡ್ತೀನಿ. ಅದು ಫುಲ್ ಲೆಂತ್ ವೀಡಿಯೋಸ್ಗಳಾಗಿರುತ್ತೆ. ಈಗ ನಾನು ನನ್ನ ಆ್ಯಕ್ಟಿಂಗ್ ಜರ್ನಿಯನ್ನು ಕಂಪ್ಲೀಟಾಗಿ ನಿಮ್ಗಳ ಜೊತೆ ಶೇರ್ ಮಾಡಬೇಕಂತ ಅದೊಂದು ವೀಡಿಯೋನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅರ್ಲಿ ಸ್ಟೇಜಸ್ ಆಗಿರೋದ್ರಿಂದ ಯಾವುದೇ ವೀಡಿಯೋನ ನಾನು ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ತುಂಬ ಡಿಲೇ ಆಗ್ತಿದೆ. ನನಗೆ ಎಡಿಟ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ಬೋದು, ಇಲ್ಲ ವಿಷಯನ ಹೇಗೆ ಮುಟ್ಟಿಸ್ಬೇಕು, ವಾಯ್ಸ್ ಓವರ್ ಯಾವ ರೀತಿ ಕೊಡಬೇಕು, ಈ ಥರ ಸುಮಾರು ಗೊಂದಲಗಳಿದೆ. ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಲಾಂಗ್ ಫಾರ್ಮೆಟ್ ವೀಡಿಯೋನ, ಅದು ಆ್ಯಕ್ಟಿಂಗ್ ಆ್ಯಸ್ ಎನ್ ಆರ್ಟಿಸ್ಟ್ ಆ ಜರ್ನಿ ನನ್ನ ಲೈಫಲ್ಲಿ ಹೇಗಿತ್ತು ಅನ್ನೋದನ್ನು ಆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಈ ಥರ ಶಾರ್ಟ್ ವೀಡಿಯೋಸ್ಗಳು ಡೈಲಿ ಮಾಡಬೇಕು, ಇದಕ್ಕೊಂದು ಸ್ಕ್ರಿಪ್ಟ್ ಮಾಡ್ಕೊಬೇಕು ಅನ್ನೋದು ಪ್ಲ್ಯಾನಿಂಗ್ ಇದೆ. ನಾನು ಡೈಲಿ ಎಷ್ಟು ವಿಚಾರಗಳನ್ನ ಹೇಳ್ಬೋದು ನನಗೆ ಗೊತ್ತಾಗಲ್ಲ. ಬಟ್ ಈಗ ನನಗೆ ಇದೊಂದು ಬುಕ್ ಇದೆ ನನ್ನ ಹತ್ರ. ಈ ಬುಕ್ಕನ್ನು ಡೈಲಿ ನಾನು ಕಂಟಿನ್ಯೂಸ್ ಆಗಿ ಒಂದು 3 to 4 ಪೇಜಸ್ ಓದ್ಬಿಟ್ಟು ಆ ಬುಕ್ಕಲ್ಲಿ ಏನಿದೆ ಅದನ್ನು ಕನ್ನಡದಲ್ಲಿ ಆಡಿಯನ್ಸ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲರೂ ಪ್ಲ್ಯಾನ್ ಮಾಡಿರ್ತೀವಿ ನಾವೆಲ್ಲರೂ ಶ್ರೀಮಂತರಾಗಬೇಕಂತ. ಈ ಬುಕ್ಕು ಹೇಳುತ್ತೆ ಥಿಂಕ್ ಆ್ಯಂಡ್ ಗ್ರೋ ರಿಚ್, ಅಂದರೆ ಯೋಚನೆ ಮಾಡಿ ಮತ್ತು ಶ್ರೀಮಂತರಾಗಿ ಬೆಳೀರಿ ಅಂತ.
ನೋಡೋಣ ಈ ಬುಕ್ ಓದಾದ್ಮೇಲಾದರೂ ನಿಮ್ಮ ಎದುರುಗಡೆ ನಿಮ್ಮ ಸಾಕ್ಷಿಯಾಗಿ ಈ ಬುಕ್ನ ಓದ್ತೀನಿ ಕಂಪ್ಲೀಟಾಗಿ. ಓದಾದ್ಮೇಲೆ ನಾನು ಶ್ರೀಮಂತ ಆಗ್ತೀನ ಇಲ್ಲ ಆಗಲ್ವಾ ಎಲ್ಲ ನಿಮ್ಮ ಎದುರುಗಡೆನೇ ಇದೆ. ಸೊ ಇದೊಂದು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಇದ್ರ ಜೊತೆಗೆ ನಂದು ರೆಗ್ಯುಲರ್ ನನ್ನ ಒಂದು ವಿಚಾರಗಳನ್ನು ನಿಮ್ಗಳ ಜೊತೆ ರೆಗ್ಯುಲರಾಗಿ ಶೇರ್ ಮಾಡ್ಕೊತೀನಿ. ಈಗ ಆಲ್ರೆಡಿ ಅದರೊಳಗಡೆ ನಾನು ನನ್ನ ಡ್ರೈವಿಂಗ್ ಬಗ್ಗೆ ಹೇಳಿದ್ದೀನಿ, ಮತ್ತು ಜಿಮ್ಮಿಗೆ ಸೇರಿದ್ದೀನಿ ಅದ್ರ ಬಗ್ಗೆ ಹೇಳಿದ್ದೀನಿ. ಈಗ ನಮ್ಮ ಊರ ಬಗ್ಗೆನೂ ನಿಮಗೆ ವಿಚಾರ ತಿಳಿಸಿದ್ದೀನಿ ವೀಡಿಯೋಸ್ ಮುಖಾಂತರ. ಈಗ ಆರ್ಟಿಸ್ಟ್ ನಾನು ಹೇಗಿತ್ತು ನನ್ನ ಜರ್ನಿ ಅನ್ನೋದನ್ನು ಈಗ ಕಂಪ್ಲೀಟಾಗಿ ಒಂದು ದೊಡ್ಡ ವೀಡಿಯೋ ಆಗಿ ರೆಡಿ ಮಾಡ್ತಿದ್ದೀನಿ. ಇದನ್ನು ಕೂಡ ಒಂದು ಫಾರ್ಮೆಟಲ್ಲಿ ಹೇಳ್ತೀನಿ, ಡೈಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಇದು ಹೆಂಗೆ ಬರುತ್ತೆ ಅಂತ. ಸೊ ಇದು ಬಿಟ್ಟು ಇನ್ನೂ ನನ್ನ ಲವ್ ಲೈಫ್ ಬಗ್ಗೆ ಹೇಳೋದಿರುತ್ತೆ, ಮತ್ತು ನನ್ನ ಸಿಂಗಲ್ ಲೈಫ್ ಬಗ್ಗೆನೂ ವಿಚಾರಗಳನ್ನ ಶೇರ್ ಮಾಡೋದಿರುತ್ತೆ. ಹೀಗೆ ಹಲವಾರು ವಿಚಾರಗಳಿದೆ. ನಿಮಗೆ ನನ್ನ ಬಗ್ಗೆ ಏನು ತಿಳ್ಕೊಬೇಕು, ಯಾವ ವಿಚಾರ ತಿಳ್ಕೊಬೇಕು ಅಂತ ನಿಮ್ಗನ್ಸುತ್ತೆ ಆ ವಿಚಾರನೂ ಕೂಡ ನೀವು ಕಮೆಂಟ್ ಮಾಡಿ ಕೇಳಿ. ನಾನು ನೆಕ್ಸ್ಟ್ ಆ ವಿಚಾರಗಳನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು 20 ಮಿನಿಟ್ಸ್ ಇಟ್ಬಿಟ್ಟು ವೀಡಿಯೋ ಆನ್ ಮಾಡಿದ್ದೆ. ಇವಾಗ ನೋಡೋಣ ಎಷ್ಟು ಮಿನಿಟ್ಸ್ ಆಗಿದೆ ನಾನು ನೋಡ್ಕೊಂಡಿಲ್ಲ. ಸೊ ಇವಾಗ ಆಫ್ ಮಾಡ್ತೀನಿ. 20 ಮಿನಿಟ್ಸ್ ನಾನು ಕಂಟಿನ್ಯೂಸ್ ಆಗಿ ಮಾತಾಡಿರಲ್ಲ, ಬಟ್ ನೋಡೋಣ ಏನಾಗಿದೆ. ಥ್ಯಾಂಕ್ ಯು.